ಮಾಮ್ ಇದೆಲ್ಲ ಆಕ್ಟಿಂಗಾ? ಯು ಮೀನ್ ಡ್ರಾಮಾ? ಸೀರಿಯಸ್ಲಿ ಮಾಮ್, ನಿನ್ಗೇನೋ ಆಗೋಗಿದೆ ಅಂತ ನನ್ನ ಜೀವನ ಬಾಯಿಗೆ ಬಂದಿತ್ತು ಗೊತ್ತಾ? ನನ್ನ ಮಾಮು ಕಲ್ಲು ಬಂಡೆ ಇದ್ದಾಗೆ ಯಾರಿಗೇನೇ ಆದರೂ ನಿನಗೇನು ಆಗಲ್ಲ ಅಂತ ಅನ್ಕೊಂತಿದ್ದೆ ನಾನು. ಆದರೆ ಸಡನ್ನಾಗಿ ನಿನಗೆ ಈ ಥರ ಆಗಿದ್ದು ನೋಡಿ ಒಂದು ಸೆಕೆಂಡ್ ನನಗೆ ಕೈ ಕಾಲು ಆಡಲಿಲ್ಲ ಮಾಮ್, ಅಷ್ಟು ಶಾಕ್ ಆಯಿತು. ಮಾಮ್ ಅಂದರೆ ಸುಮ್ಮನೆ ಅನ್ಕೊಂಡ್ಯಾ? ಎಷ್ಟೇ ಆದರೂ ಸೀನಿಯರ್ ಆ್ಯಕ್ಟರ್ ಅಲ್ವಾ, ಎಕ್ಸ್ಪೀರಿಯನ್ಸ್ ಜಾಸ್ತಿನೇ. ನಾವು ಜೂನಿಯರ್ಸು, ಮಾಮಿಂದ ಕಲಿಯೋದು ತುಂಬ ಇದೆ. ಮಾಮ್ ಏನು ಪರ್ಫಾರ್ಮೆನ್ಸ್ ಮಾಮ್, ನಿಜ ಒಂದು ಸೆಕೆಂಡ್ ನಿನ್ಗೇನೋ ಹಾಗೆ ಹೋಯ್ತು ಅನ್ಕೊಂಡೆ ನಾನು. ಏನೋ ಹೀಗೆ ಹೇಳ್ತಿದ್ಯಾ? ಐ ಮೀನ್ ಮಾತಿಗೆ ಫ್ಲೋ ಅಲ್ಲ ಅಂದೆ ಮಾಮ್, ಅಷ್ಟು ಸೂಪರ್ ಆಗಿತ್ತು, ಅದಕ್ಕೆ ಆಗಂದೆ. ಮಾಮ್ ಈಗ ಇಷ್ಟೆಲ್ಲ ಡ್ರಾಮಾ ಮಾಡ್ತಿದ್ಯಲ್ಲ ನೀನು, ಇದ್ರ ಹಿಂದೆ ಇರೋ ಸೀಕ್ರೆಟ್ ಏನು ಆ್ಯಂಡ್ ಇದ್ರ ಮುಂದಿನ ಫ್ಯೂಚರ್ ಏನು? ಚಿಕ್ಕದಾಗ ಒಂದು ಶಾಕ್ ಟ್ರೀಟ್ಮೆಂಟ್ ಕೊಟ್ಟೆ. ಈ ನಡುವೆ ಗೌತಮ್ ಸ್ವಲ್ಪ ಡೈವರ್ಟ್ ಆಗಿದ್ದಾನೆ. ಎಲ್ಲಿ ನನ್ನ ಕೈ ಮೀರಿ ಹೋಗ್ತಾನೆ ಅಂತ ಅನಿಸಿ ಮತ್ತೆ ಅವನನ್ನು ಟ್ರ್ಯಾಕಲ್ಲಿ ತರೋದಕ್ಕೆ ಈ ಅಸ್ತ್ರ ಉಪಯೋಗ ಮಾಡಿದೆ. ದೊಡ್ಡದಾಗೆ ಬಾಂಬ್ ಹಾಕಿದ್ಯಾ ಮಾಮ್? ಹಾಕಲೇಬೇಕಲ್ವಾ? ಈಗ ನೋಡು ಅವನು ಹೇಗೆ ನಮ್ಮ ಟ್ರ್ಯಾಕಿಗೆ ಬರ್ತಾನೆ ಅಂತ. ಓಕೆ ಮಾಮ್, ಬಟ್ ಸ್ಟಿಲ್ ಅದು ಹೇಗೆ ಅಷ್ಟೊಂದು ಕಾನ್ಫಿಡೆನ್ಸ್ ನಿನಗೆ? ಇವಾಗ ನೀನೇನೋ ಬಾಂಬ್ ಹಾಕಿದ್ಯಾ, ಓಕೆ ಫೈನ್, ಬಟ್ ಆ ಬಾಂಬ್ ಬೇರೆ ಎಲ್ಲಾದರೂ ಬೀಳ್ಬೋದು ಅಥವಾ ಮಿಸ್ಫೈರ್ ಆಗ್ಬೋದು, ಆ ಚಾನ್ಸಸ್ ಇರುತ್ತಲ್ವಾ ಮಾಮ್? ನೋ ಚಾನ್ಸ್. ನೀವೇ ನೋಡ್ತಾ ಇರಿ ಇವತ್ತು ಏನೆಲ್ಲ ಆಗತ್ತೆ ಅಂತ. ಗೌತಮ್ ಇವತ್ತು ಅವನ ರೂಮಲ್ಲಿ ಮಲಗಲ್ಲ. ಅಮ್ಮನಿಗೆ ಏನಾಗ್ಬಿಡುತ್ತೆ ಅಂತ ಒದ್ದಾಡಿ ಇಲ್ಲಿ ಬರ್ತಾನೆ, ನನ್ನ ಹತ್ರನೇ ಕೂತಿರ್ತಾನೆ. ಯಾವ ಕೆಲಸನೂ ಮಾಡದೆ ಎಲ್ಲೂ ಹೋಗದೆ ಇಲ್ಲೇ ಇರ್ತಾನೆ. ಅಕಸ್ಮಾತ್ ಅವನಿಗೆ ಕೆಲಸ ಮಾಡಬೇಕು ಅಂತಿದ್ರೂ ಇಲ್ಲೇ ಕೂತು ಕೆಲಸ ಮಾಡ್ತಾನೆ. ಏನಾದರೂ ಇವತ್ತು ಅವನು ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಸೂಪರ್ ಮಾಮ್, ನಿನ್ನ ಬಗ್ಗೆ ಯಾರೂ ಕೆಮ್ಮಂಗಿಲ್ಲ. ಸೂಪರ್. ಏನು ಅನ್ಕೊಂಡಿದ್ಯಾ? ಮಾಮ್ ನಮ್ಮ ಫ್ಯಾಮಿಲಿಲೇ ಇರೋ ಬೆಸ್ಟ್ ಆ್ಯಕ್ಟರ್. ಏನು ಇಬ್ಬರು ಸೇರಿ ನನ್ನ ರೇಗಿಸ್ತಾ ಇದ್ದೀರಾ? ನೋ, ಪ್ರೀತಿಯಿಂದ ಮನಸ್ಸಿಂದ ಹೇಳ್ತಾ ಇದೀವಿ ಮಾಮ್. ಮಾಮ್ ಒಂದು ನಿಮಿಷ. ಅಮ್ಮನಿಗೆ ಹುಷಾರಿಲ್ಲ ಅಂದ್ರೂ ಯಾವತ್ತೂ ಅವ್ರು ತೋರಿಸ್ಕೋದಿರಲಿಲ್ಲ, ಎಲ್ಲನೂ ಸರಿ ತೂಗಿಸ್ಕೊಂಡು ಹೋಗ್ತಾಯಿದ್ರು. ಬಟ್ ಈಗ ಅವ್ರಿಗೆ ಏನೋ ಚಿಂತೆ ಕಾಡ್ತಾ ಇದೆ ಅಂತ ಅನ್ಸುತ್ತೆ. ಏನು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ನಾನು ಅವ್ರ ಕಡೆ ಗಮನ ಕೊಡಬೇಕಾಗಿತ್ತು, ಸರಿಯಾಗಿ ವಿಚಾರಿಸ್ಕೋಬೇಕಾಗಿತ್ತು. ಅಮ್ಮನ ವಿಷಯದಲ್ಲಿ ನಾನು ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದೆ ನನಗೆ. ಗೌತಮ್ ಅವರೇ, ಹಾಗೆಲ್ಲ ಏನೂ ಇಲ್ಲ. ನೀವು ನಿಮ್ಮ ಡ್ಯೂಟೀಸ್ನ, ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಂಡು ಬಂದಿದ್ದೀರಾ. ನೀವು ಟೆನ್ಷನ್ ಮಾಡ್ಕೋಬೇಡಿ, ಅತ್ತೆಗೇನೂ ಆಗಲ್ಲ. ಅವರು ಕಂಪ್ಲೀಟಾಗಿ ರಿಕವರಿ ಆಗೋ ತನಕ ನನಗೆ ಸಮಾಧಾನ ಇರಲ್ಲ ಭೂಮಿಕಾ. ಅವ್ರು ಹುಷಾರಾದರೆ ಸಾಕು. ಹುಷಾರಾಗ್ತಾರೆ ಗೌತಮ್ ಅವರೇ, ನೀವು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ನಾನು ಇರೋದೇ ಹೀಗೆ ಭೂಮಿಕಾ. ಕೆಲವು ವಿಷಯಗಳಲ್ಲಿ ನನಗೆ ಆತಂಕ, ಭಯ ಜಾಸ್ತಿ. ನೋಡಿ ಪ್ಲೀಸ್ ಭಯ ಪಡಬೇಡಿ. ನಾನು ಹೇಳಿದ್ನಲ್ಲ ಅವ್ರಿಗೇನೂ ಆಗಲ್ಲ ಅಂತ. ಈಗಾಗಲೇ ಲೇಟ್ ಆಗಿದೆ, ಬನ್ನಿ ಮಲ್ಕೊಳ್ಳಿ. ಬೇಕಾದರೆ ನಾನು ಇಲ್ಲೇ ನಿಮ್ಮ ಪಕ್ಕದಲ್ಲಿ ನಿಮ್ಮ ಕೈ ಹಿಡ್ಕೊಂಡಿರ್ತೀನಿ, ಆಗ ನಿಮಗೆ ಭಯ ಆಗಲ್ಲ. ಥ್ಯಾಂಕ್ಸ್ ಫಾರ್ ಯರ್ ಕನ್ಸರ್ನ್. ನೀವು ಮಲ್ಕೊಡಿ. ಕೆಳಗಡೆ ಅಮ್ಮ ಒಬ್ಬರೇ ಇದ್ದಾರೆ, ನಾನು ಅಲ್ಲಿ ಹೋಗ್ತೀನಿ. ಅಮ್ಮನಿಗೆ ಏನಾದರೂ ಬೇಕಾದರೆ ಕೊಡೋದಕ್ಕೆ ಯಾರಾದರೂ ಇರಬೇಕಲ್ವಾ? ನೀವು ಮಲ್ಕೊಡಿ, ನಾನು ಹೋಗ್ತೀನಿ. ಸರಿ, ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂದರೆ ಹಾಗೆ ಮಾಡಿ, ಅಲ್ಲೇ ಮಲ್ಕೊ. ಗುಡ್ ನೈಟ್. ಗುಡ್ ನೈಟ್. ಅಮ್ಮ ಪಾಪ ಜಯಣ್ಣ, ನಿಂಗೆ ನಿಜವಾಗ್ಲೂ ಏನೋ ಆಗ್ಬಿಟ್ಟಿದೆ ಅಂತ ಫುಲ್ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದ. ನೀನು ಡ್ರಾಮಾ ಮಾಡಿದ್ದ ಅಂತ ಗೊತ್ತಾದ್ಮೇಲೆ ಅವನಿಗೆ ಸಮಾಧಾನ ಆಗಿದೆ. ಮಾ ಹೇಗಿದ್ದೀರಾ ಈಗ? ಸ್ವಲ್ಪ ಹುಷಾರಾಗಿ ಪುಟ್ಟ ಇರೋ ಮಲ್ಕೋ, ನಾನು ಅಮ್ಮನ ಜೊತೆ ಇರ್ತೀನಿ. ಗೌತಮ್, ನಿನಗೆ ಯಾಕೆ ಸುಮ್ಮನೆ ತೊಂದರೆ? ಅಶ್ವಿನಿ ಇದ್ದಾಳೆ, ಅವಳೆಲ್ಲ ನೋಡ್ಕೋತಾಳೆ. ಮಾ ಅವಾಗಿಂದ ಇಲ್ಲೇ ಇದ್ದಾಳೆ, ಇವಳು ಟಯರ್ಡ್ ಆಗಿರ್ತಾಳೆ. ನೀನೋಗಿ ಮಲ್ಕೊಬಿಟ್ಟ, ಅವ್ಳಿಗೆ ಯಾಕೆ ಸುಮ್ಮನೆ ತೊಂದರೆ? ಅಣ್ಣ ಹಾಗೇನಿಲ್ಲ, ನಾನು ಅಮ್ಮನ ಜೊತೆಗೆ ಇರ್ತೀನಿ. ನೀನೋಗಿ ಮಲ್ಕೊಬಿಟ್ಟ, ನಾನು ಇರ್ತೀನಿ. ಹೋಗು. ಗುಡ್ ನೈಟ್. ಹೋಗು. ಗುಡ್ ನೈಟ್ ಅಣ್ಣ. ಗುಡ್ ನೈಟ್ ಮಾಮ್. ಗುಡ್ ನೈಟ್. ನೀನು ಯಾಕೆ ಸುಮ್ಮನೆ ತೊಂದರೆ ಗೌತಮ್? ಅವಳು ಇರ್ತಿದ್ಲಲ್ಲ. ತೊಂದರೆ ಏನೋ ಬಂತಿದ್ರಲ್ಲಿ, ನಿಮಗೆ ಸೇವ್ ಮಾಡೋ ಅವಕಾಶ ಸಿಗ್ತಲ್ಲ, ಅದೇ ನನ್ನ ಪುಣ್ಯ.
ಮಹಿಮಗೆ ಏನಾದರೂ ಫೋನ್ ಮಾಡಿದ್ಯಾ? ಇಲ್ಲಮ್ಮ, ಸುಮ್ಮನೆ ಗಾಬರಿ ಆಗ್ತಾರೆ ಅಂತ ನನಗೆ ಯಾರೂ ವಿಷಯ ಹೇಳಿಲ್ಲ. ಒಳ್ಳೆ ಕೆಲಸ ಮಾಡಿದೆ. ಅಮ್ಮ ನೀವು ಮಾತ್ರ ತೊಗೊಂಡ್ರಾ? ತೊಗೊಂಡಿಲ್ಲ ಅನ್ಸುತ್ತೆ. ಇರಿ, ದೊಡ್ಡ ಮಲ್ಕೊಡಿಮ್ಮ. ಓಕೆ. ಅರೆ ಗೌತಮ್, ನೀನು ಯಾಕೆ ಕಾಲೆಲ್ಲ ಹೊತ್ತಾ ಇದೆಯಾ? ನಾನು ಟ್ಯಾಬ್ಲೆಟ್ ತೊಗೊಂಡಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲಿ ಮೈ ಕೈ ನೋವೆಲ್ಲ ಕಮ್ಮಿ ಆಗುತ್ತೆ. ನೀನು ಹೋಗಿ ಮಲ್ಕೊ. ನನಗೇನಾದರೂ ಬೇಕಾದರೆ ನಾನು ಹೇಳಿ ಕಳಿಸ್ತೀನಿ. ಪರವಾಗಿಲ್ಲಮ್ಮ, ಒಂದು ದಿವಸ ನಿದ್ದೆ ಕೆಟ್ಟರೆ ಏನೂ ಆಗಲ್ಲ. ನೀವು ಮಲ್ಕೊಡಿ. ಹಾಗಲ್ಲಪ್ಪ, ಭೂಮಿಕಾ ಬೇರೆ ಒಬ್ಬಳೇ ಇದ್ದಾಳೆ. ನೀನು ಹೋಗು. ಅಮ್ಮ, ಅವ್ರಿಗೂ ನಿಮ್ಮ ಕಂಡೀಷನ್ಸ್ ಗೊತ್ತಿದೆ. ನಾನು ಹೇಳಿ ಬಂದಿದ್ದೀನಿ. ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡಿ. ನನಗೆ ನೀವು ಇಂಪಾರ್ಟೆಂಟು. ನಿಮ್ಮ ಸೇವೆ ಮಾಡೋದು ನನ್ನ ಡ್ಯೂಟಿ. ನೀವು ಜಾಸ್ತಿ ಮಾತಾಡಬೇಡಿ. ಆಯಾಸ ಮಾಡದೆ ಮಲ್ಕೊಳ್ಳಿ. ಮಲ್ಕೊಳ್ಳಿ. ನನಗೂ ಇದೇ ಬೇಕಾಗಿತ್ತು ಗೌತಮ್. ಮಾಡು ಮಾಡು, ಚೆನ್ನಾಗಿ ಸೇವೆ ಮಾಡು. ಮಲ್ಲಿ, ಅಲ್ಲ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಓದ್ಕೊಂಡು ಇದ್ರ ಅವಶ್ಯಕತೆ ಏನಿದೆ? ಇವಾಗ ನೀ ನನಗೆ ಮದುವೆ ಆಗಿದ್ಯಾ, ತಿವಾನ್ ಮನೆ ಸೊಸೆ ಆಗಿದ್ಯಾ, ಈಗಲೂ ಇವೆಲ್ಲ ಬೇಕಾ? ಇದನ್ನೆಲ್ಲ ಹೇಳೋ ಬದಲು ಲೈಟ್ ಆಫ್ ಮಾಡು, ನಿದ್ದೆ ಬತ್ತಿಲ್ಲ ಅಂತ ನೇರವಾಗಿ ಹೇಳಿ. ನಾನು ಹೊರಗಡೆ ಹೋಗ್ತೀನಿ, ಲೈಟ್ ಆಫ್ ಮಾಡ್ತೀನಿ. ಏಯ್ ಮಲ್ಲಿ, ನಾನು ಹಾಗಲ್ಲ ಹೇಳಿದ್ದು. ಈ ರಾತ್ರಿ ಎಲ್ಲ ನಿದ್ದೆಗೆಟ್ಕೊಂಡು ಪ್ರೆಷರ್ ತಗೊಂಡು ಓದ್ಕೊಂಡು ಯಾಕೆ? ಅಲ್ಲ, ನೀನು ಕಷ್ಟಪಡ್ತಿರೋದನ್ನ ನೋಡಿ ನಿನ್ನ ಮೇಲಿರೋ ಕನ್ಸರ್ನಿಂದ ಹೇಳ್ತಾ ಇದ್ದೀನಿ ಅಷ್ಟೇನೆ. ನಿನ್ನ ಹತ್ರ ಎಲ್ಲ ಇದೆಯಲ್ಲ ಮಲ್ಲಿ, ಮತ್ತಿನ್ನೇನು ಬೇಕು? ಎಲ್ಲ ಐತೆ, ಆದರೆ ಯಾವುದು ನಂದಲ್ಲ. ಇದರಲ್ಲಿ ನನ್ನ ಪಾಲ್ ಏನೂ ಇಲ್ಲ. ಮನ್ಸ ಅಂತ ಹುಟ್ಟಿದ ಮ್ಯಾಗೆ ಏನಾದರೂ ಒಂದು ಸಾಧನೆ ಮಾಡಬೇಕಲ್ವಾ? ಇಲ್ಲ ಅಂದರೆ ನಮಗೂ ಪ್ರಾಣಿಗಳಿಗೂ ಅಂತ ವ್ಯತ್ಯಾಸ ಏನಿರ್ತೈತೆ ಹೇಳಿ? ಹಂಗಂತ ಭೂಮಿಕಕ್ನವರು ಯಾವಾಗಲೂ ಹೇಳ್ತಿರ್ತಾರೆ. ಅವ್ರ ಮಾತೇ ನಂಗೆ ಸ್ಫೂರ್ತಿ. ಅವಳು ದೊಡ್ಡ ಟೀಚರು, ಇವಳು ಸ್ಟೂಡೆಂಟು. ಸರಿಯಾಗಿದೆ, ಕಂತೆಗೆ ತಕ್ಕ ಬಂತೆ. ಭೂಮಿಕಕ್ಕವ್ರು ಹೇಳೋ ಒಂದೊಂದು ಮಾತೂ ಜೀವನಕ್ಕೆ ದಾರಿ ತೋರಿಸ್ತೈತೆ, ದಾರಿ ದೀಪ ಆಗ್ತೈತೆ. ಅಷ್ಟೊಂದೈತೆ ಅವ್ರ ಹತ್ರ ತಿಳ್ಕೊಳ್ಳೋದು. ನನ್ನ ಶತ್ರುನ ನನ್ನ ಮುಂದೆನೇ ಹೊಗ್ಳುತ್ತಾಳಲ್ಲ, ಎಷ್ಟು ಬುರಿ ಬೇಡ ನನಗೆ. ನಿಜವಾಗ್ಲು ಸಾನಿ ದೊಡ್ಡ ವ್ಯಕ್ತಿ ಅವರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇಯ. ಹೌದೌದೌದು. ನಾನು ನೋಡ್ದಂಗೆ ಮಲ್ಲಿ, ಈ ಮನೇಲಿ ನಿನಗೆ ಅವರು ಅಂದರೆ ತುಂಬ ಫೇವ್ರೇಟ್ ಅಲ್ಲ? ಅವ್ರ ಮೇಲೆ ನಿನಗೆ ಪ್ರೀತಿ, ಮರ್ಯಾದೆ, ಗೌರವ ಎಕ್ಸೆಟ್ರಾ ಎಕ್ಸೆಟ್ರಾ ಸ್ವಲ್ಪ ಜಾಸ್ತಿನೇ ಅನ್ಸುತ್ತೆ. ಹ್ಞೂ, ಮತ್ತೆ ನನ್ನ ಮನಸ್ಸಿನಾಗೆ, ನನ್ನ ಜೀವನದಾಗೆ ಇವ್ರಿಗೊಂದು ವಿಶೇಷವಾದ ಜಾಗನೇ ಐತೆ. ಥೇಟ್ ಅಮ್ಮನವ್ರ ಥರನೇಯ ನನ್ನ ಜೀವನನ ಸರಿ ಮಾಡಿದವರು, ನನ್ನನ್ನು ನಿಮ್ಮನ್ನು ಒಂದು ಮಾಡಿದವರು. ಇವತ್ತು ನಾನು ಅವ್ರ ಋಣದಾಗೆ ಬದುಕ್ತಾ ಇದ್ದೀನಿ ಅಂದ್ರೂ ತಪ್ಪ ಹಾಕಿಲ್ಲ. ಅವ್ರು ಮಾಡಿರೋ ಸಹಾಯನ ನಾನು ಸಾಯ ಗಂಟ ಮರೆಯೋಕ್ಕಿಲ್ಲ. ಮೈ ಗಾಡ್, ಬಿಟ್ರೆ ಇವಳು ಭಜನೆ ಮಾಡ್ತಾನೆ ಇರ್ತಾಳೆ. ನಿಜ ಮಲ್ಲಿ, ನೀನು ಹೇಳಿದ ನಿಜ. ಸಾಯೋವರೆಗೂ ಅವರು ನಮಗೆ ಮಾಡಿರೋ ಉಪಕಾರನ ಮರೆಯೋಕ್ಕಾಗಲ್ಲ. ನಿಜ, ತುಂಬಾ ಗ್ರೇಟ್ ಅವರು, ಗ್ರೇಟ್. ಸರಿ ಮಲ್ಲಿ, ನೀನು ಓದ್ಕೋ, ಜಾಸ್ತಿ ನಿದ್ದೆ ಕೆಡಬೇಡ ಆಯ್ತಾ? ಚೆನ್ನಾಗಿ ಓದು. ಗುಡ್ ನೈಟ್. ಗುಡ್ ನೈಟ್. ಗೌತಮವ್ರೆ,
ಅತ್ತೆಗೆ ಈ ಟೈಮಿಗೆ ಒಂದು ಟ್ಯಾಬ್ಲೆಟ್ ಕೊಡಬೇಕು. ಹೌದಾ? ಎಬ್ಬರಿಸ್ತೀನಿ. ಅಮ್ಮ 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 ಒಂದು ಟ್ಯಾಬ್ಲೆಟ್ ತೊಗೋಬೇಕಂತೆ, ತೊಗೊಂಡು ಮಲ್ಕೊಳ್ಳಿ. ಹೇಳಿ ಅಮ್ಮ, ದಯವಿಟ್ಟು ನಿಧಾನ. ನಿಧಾನ. ಗೌತಮ್ ಅವರೇ, ನೀವು ಹೋಗಿ ಮಲ್ಕೊಳ್ಳಿ. ನಿಂತ್ಕೆಟ್ಟಿದ್ರೆ ನಿಮ್ಮ ಆರೋಗ್ಯನೂ ಹಾಳಾಗುತ್ತೆ. ಅತ್ತೆ ಜೊತೆ ನಾನಿರ್ತೀನಿ, ಹೋಗಿ. ನಾನು ಆವಾಗಿಂದ ಇದನ್ನೇ ಹೇಳ್ತಾ ಇದ್ದೀನಿ, ನನ್ನ ಮಾತೇ ಕೇಳ್ತಾ ಇಲ್ಲ ನೋಡು. ಇಟ್ಸ್ ಓಕೆಮ್ಮ, ನೀವು ಯಾಕೆ ಹಾಗೆ ಅನ್ಕೋತೀರಾ? ನನ್ನ ಬಗ್ಗೆ ನೀವು ಯೋಚನೆ ಮಾಡಿಬಿಡಿ, ನೀವು ಆರಾಮಾಗಿ ಮಲ್ಕೊಳ್ಳಿ. ಭೂಮಿಕಾ, ಇಂಥ ಟೈಮಲ್ಲಿ ನಾನು ಇಲ್ಲಿರಬೇಕು. ನನಗೆ ಅಮ್ಮ ತುಂಬಾ ಇಂಪಾರ್ಟೆಂಟು. ಅವ್ರ ಸೇವೆ ಮಾಡೋದು ನನ್ನ ಡ್ಯೂಟಿ. ನಾನು ಇಲ್ಲೇ ಇದ್ದವ್ರು ನೋಡ್ಕೋತೀನಿ, ನೀವು ಹೋಗಿ. ನನ್ನ ಪ್ಲ್ಯಾನ್ ಚೆನ್ನಾಗೇ ವರ್ಕೌಟ್ ಆಗ್ತಾಯಿದೆ. ನನ್ನ ಪವರ್ ಏನು ಅಂತ ನಿನಗಿನ್ನೂ ಗೊತ್ತಿಲ್ಲ ಭೂಮಿಕಾ. ಇನ್ನು ಮುಂದೆ ಗೊತ್ತಾಗತ್ತೆ. ನಾನೇ ಸರಿ ಹೋಗಿದ್ದೀನಿ ಅಂತ ಹೇಳೋ ತನಕ ನನ್ನನ್ನು ಬಿಟ್ಟು ಇವನು ಎಲ್ಲೂ ಅಲ್ಗಾಡಲ್ಲ. ಏನಿಲ್ಲೇ ನಿಂತಿದ್ದೀರಾ? ಹೋಗಿ. ಹೇಗಿದ್ರೂ ನೀವು ನಿದ್ದೆ ಮಾಡಲ್ಲ ಅಂತಿದ್ದೀರಾ. ನಾನು ಹೋಗಿ ನಿಮಗೋಸ್ಕರ ಕಾಫಿ ತೊಗೊಂಬರ್ತೀನಿ. ಮಲ್ಕೊಳ್ಳಿಮ್ಮ. ಎಷ್ಟು ಖುಷಿಯಾಗಿದ್ದೀರಾ. ಈ ಖುಷಿ ಎಷ್ಟು ದಿನ ಇರುತ್ತೆ ಅಂತ ನಾನು ನೋಡ್ತೀನಿ. ಕೊನೆವರೆಗೂ ನೀವು ನನ್ನ ಕಾಲು ಬುಡದಲ್ಲೇ ಬಿದ್ದಿರಬೇಕು. ಹಾಗಾಗೋ ಥರ ನಾನು ನೋಡ್ಕೋತೀನಿ. ಅಮ್ಮ. ಹಾಂ ಗೌತಮ್, ಹೇಗಿದ್ದೀರಮ್ಮ? ಸ್ವಲ್ಪ ಆರಾಮ ಅನಿಸ್ತಾ ಇದೆಯಾ? ನೆನ್ನೆಗಿಂತ ಪರವಾಗಿಲ್ಲ, ಆದರೂ ಸ್ವಲ್ಪ ಸುಸ್ತಿದೆ. ನಿಮಗೆ ರೆಸ್ಟ್ ಬೇಕಮ್ಮ. ಎಷ್ಟಾಗುತ್ತೋ ಅಷ್ಟು ರೆಸ್ಟ್ ಮಾಡಿ. ನೀವು ಎದ್ದು ಓಡಾಡೋಕ್ಕೆಲ್ಲ ಹೋಗಬೇಡಿ. ನಿಮ್ಗೆ ಏನು ಬೇಕೋ ನನಗೆ ಹೇಳಿ, ನಾನು ಇಲ್ಲೇ ತರಿಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ, ಆಯಿತಾ? ನೀವು ಆರಾಮಾಗಿ ಇದ್ಬಿಡಿ. ಯಾಕಮ್ಮ, ಏನು ಯೋಚನೆ ಮಾಡ್ತಾಯಿದ್ದೀರಾ? ನನಗೆ ಯಾಕೋ ಈ ಮನೇಲಿ ಏನೂ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೋ ಒಂಥರ ನೆಗೆಟಿವ್ ವೈಬ್ಸ್. ನಾವು ಅಂದ್ಕೊಂಡಿದ್ದು ಯಾವುದೂ ಆಗ್ತಾ ಇಲ್ಲ, ಎಲ್ಲ ಕೆಟ್ಟದೇ ಆಗ್ತಾ ಇದೆ. ಯಾಕಮ್ಮ ಹೀಗೆ ಹೇಳ್ತಾ ಇದ್ದೀರಾ? ತುಂಬ ವಿಷಯ ಇದೆ ಗೌತಮ್. ನೀನು ಎಲ್ಲ ನೋಡ್ತಾ ಇದೆಯಲ್ಲ, ಮಹಿಮಾ ಮಗು ವಿಷಯದಲ್ಲಿ ನಾವೆಷ್ಟೆಲ್ಲ ಕನ್ಸ್ಕೊಂಡಿದ್ದೀವಿ. ಆದರೆ ಏನಾಯಿತು ಈಗ? ಜಯದೇವ್ ಮದುವೆ ಬೇರೆ ಹೀಗಾಯಿತು. ಇದೆಲ್ಲ ಯಾಕೋ ಕೆಟ್ಟ ಸೂಚನೆ ಅಂತ ನನಗೆ ಅನ್ನಿಸ್ತಾ ಇದೆ. ಇದಕ್ಕಿಂತ ಕೆಟ್ಟದ್ದು ಏನಾಗುತ್ತೋ ಅಂತ ನನಗೆ ಆತಂಕ ಆಗ್ತಾ ಇದೆ ಗೌತಮ್. ಮುಂದೆ ಏನಾಗ್ಬೋದು ಅಂತ. ಅಮ್ಮ, ಜಯದೇವ್ ವಿಷಯದಲ್ಲಿ ನನಗನ್ಸೋ ಮಟ್ಟಿಗೆ ಆಗಬಾರ್ದೇನೂ ಆಗಿಲ್ಲ. ಮದುವೆ ವಿಷಯದಲ್ಲಿ ಒಂದು ಸ್ವಲ್ಪ ಅಪ್ಸೆಟ್ ಆಗಿತ್ತು ನಿಜ. ಬಟ್ ಈಗ ಜಯದೇವ್ ಮಲ್ಲಿ ಜೊತೆ ಚೆನ್ನಾಗೇ ಇದ್ದಾನಲ್ಲ. ಮಲ್ಲಿನೂ ಮನೆಗೆ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ. ನನಗೆಲ್ಲೂ ಸಮಸ್ಯೆ ಕಾಣ್ತಿಲ್ಲ. ಎಲ್ಲನೂ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ನಿನಗೆಲ್ಲ ಚೆನ್ನಾಗಿ ಅನಿಸುತ್ತೆ, ಆದರೆ ಅನುಭವಿಸ್ತಿರೋರ್ಗೆ ತಾನೇ ಗೊತ್ತು. ಏನು ಯೋಚನೆ ಮಾಡ್ತಾ ಇದ್ದೀರಮ್ಮ? ಹೋಗಲಿ ಬಿಡಿಮ್ಮ. ಆಗಿದ್ರ ಬಗ್ಗೆ ಈಗ ಯೋಚನೆ ಮಾಡಿ ಏನು ಪ್ರಯೋಜನ? ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಸುಮ್ಮನೆ ಇದ್ಬಿಡಿ. ಹಾಗಂತ ಎಲ್ಲ ಸಮಯದಲ್ಲೂ ಸುಮ್ಮನೆ ಕೂರಕ್ಕಾಗತ್ತಾ ಗೌತಮ್? ಏನೋ ಸರಿ ಇಲ್ಲ ಅಂತ ಅನಿಸ್ದಾಗ ಜಾಗ್ರತೆ ವಹಿಸ್ಬೇಕಲ್ವಾ? ಅದರಲ್ಲೂ ನನಗೆ ಹೀಗಾದ್ಮೇಲೆ ನಮ್ಮ ಮನೇಲಿ ಏನೋ ಸಮಸ್ಯೆ ಇದೆ ಅಂತ ಅನ್ನಿಸ್ತಾ ಇದೆ. ಮೇಲಿನ ಮೇಲೆ
ಏನೋ ಒಂದು ಆಗ್ತಾನೇ ಇದೆ. ಇದಕ್ಕೆ ಪರಿಹಾರ ಕಂಡುಹಿಡಿಬೇಕಲ್ಲ ಗೌತಮ್. ಈಗ ಏನು ಮಾಡೋಣ ಅಂತೀರಮ್ಮ? ನಮ್ಮೆಲ್ಲರ ಜಾತಕನ ನಮ್ಮ ಗುರುಗಳ ಹತ್ರ ತೋರಿಸೋಣ ಅಂತಿದ್ದೀನಿ. ಅವರು ಏನಾದರೂ ಸಮಸ್ಯೆ ಇದ್ದರೆ ಪರಿಹಾರ ಹೇಳ್ತಾರಲ್ವಾ. ಸರಿಮ್ಮ, ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅನ್ನೋದಾದರೆ ಹಾಗೆ ಮಾಡಿ. ಟಾಸ್ ಗೆದ್ದಿದ್ದಾಯ್ತು, ಇನ್ನು ಆಟ ಶುರುವಾಗತ್ತೆ. ರೀ ಕಾಪಿ ತಗೊಳ್ಳಿ. ಯಾಕೆ ಹಿಂಗೆ ನೋಡ್ತಿದ್ದೀರಾ? ಯಾವತ್ತೂ ನೋಡೇ ಇಲ್ಲ ಅನ್ನಂಗೆ. ನೀನು ಯಾವತ್ತು ಕಾಣಿಸ್ದೇ ಇರೋಷ್ಟು ಸ್ಪೆಷಲ್ ಆಗಿ ಕಾಣಿಸ್ತಿದ್ಯಲ್ಲ, ಅದಕ್ಕೆ ನೋಡ್ತಾ ಇದ್ದೆ. ಹಂಗೆ ಕಾಣಿಸ್ತಿದ್ದೀನಾ? ತಗೊಳ್ಳಿ ಕಾಪಿ, ನನಗೆ ಕೆಲಸ ಐತೆ. ಕಾಪಿ ತಗೋಬೇಕಾ? ಬುಡಿ, ಯಾರಾದ್ರೂ ಬಂದ್ರೆ ಕಷ್ಟ ಆಯ್ತದೆ. ನಿಂದೊಳ್ಳೆ ಕಥೆ ಆಯ್ತಲ್ಲ ಮಲ್ಲಿ. ನಮ್ಮ ರೂಮ್ಗೆ ಯಾರಾದರೂ ಯಾಕೆ ಬರ್ತಾರೆ? ಬಂದ್ರೂ ನನ್ನ ಹೆಂಡತಿ ಕೈ ತಾನೆ ಹಿಡ್ಕೊಂಡಿರೋದು. ನಾಚಿಕೆ ಆಯ್ತದೆ. ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚಿಕೆ ಅಂತ ನಿಮ್ಮ ಕಡೆ ಹೇಳ್ತಾರಲ್ಲ, ಅದನ್ನು ನೆನ್ಪು ಮಾಡ್ಕೊ. ನೋಡು, ಬರೀ ಕಾಫಿ ಕೊಟ್ಟರೆ ಏನು ಚೆನ್ನಾಗಿರುತ್ತೆ? ಸ್ವೀಟ್ ಕೊಡಲ್ವಾ? ಸುಮ್ಮನೆ ಕಾಫಿ ತಗೊಳ್ಳಿ. ಸಕ್ಕರೆ ನಾಚ್ಕೋ. ಐಮ್ ಸಾರಿ, ಐಮ್ ರಿಯಲಿ ವೆರಿ ಸಾರಿ. ಅಕ್ಕರೆ ಬನ್ನಿ. ಇಲ್ಲ ಪರವಾಗಿಲ್ಲ, ನೀವೇನೋ ಮಾತಾಡ್ತಿದ್ರಿ, ನಾನು ಆಮೇಲೆ ಬರ್ತೀನಿ. ಇಲ್ಲ, ಅಂಥದ್ದೇನೂ ಇಲ್ಲ, ನೀವು ಬನ್ನಿ. ಸಾರಿ, ಎಕ್ಸಾಮ್ ಶುರು ಆಯ್ತಲ್ಲ, ಓದ್ತಿದ್ಯಾ ಇಲ್ವಾ ಅಂತ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲ ಅಕ್ಕರೆ, ಅದು ಇವ್ರು ನನ್ನ ಜೊತೆಗಿದ್ರೆ ನನ್ಗೆ ಗೊತ್ತಾಗಲ್ಲ. ಲೋಕನೇ ಮರ್ತ್ಬಿಡ್ತೀನಿ. ಓದ್ಕೋಬೇಕು ಅಂತ ಪುಸ್ತಕ ತೆಗಿತೀನಿ, ಆದರೆ ಆಗಲೂ ಅವರೇ ಕಣ್ಮುಂದೆ ಬರ್ತಾರೆ. ನಮ್ಮಲ್ಲಿ ನೀನು ಯಾವಾಗಲೂ ಹೀಗೆ ಖುಷಿ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಆದರೆ ನೀನು ನಿನ್ನ ಗುರಿ ತಪ್ಪಬಾರ್ದಲ್ವಾ? ನೀನು ಓದೋದಿರ್ತಾನೆ ನಿನ್ನ ಕನಸೆಲ್ಲ ನನಸಾಗೋದು. ಓದದೇ ಇದ್ದರೆ ಎಕ್ಸಾಮಲ್ಲಿ ಏನು ಬರೆದು ಬರ್ತೀಯಾ? ಖಾಲಿ ಶೀಟ್ ಬಿಟ್ಟು ಬರ್ತೀಯಾ? ಓದು. ಹ್ಞೂ ಅಕ್ಕರೆ, ಓದ್ಕತ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬಿಡಿ ಬಿಡಿ, ಬರೀ ಇದೇ ಆಯ್ತು ನಿಮ್ದು. ಬರೀ ಇದೆ ಆಯ್ತು ಅಂದ್ರೆ ಯಾವಾಗಾಯ್ತು? ಇವಾಗ ತಾನೆ. ಬಿಡಿ, ನೀವು ಕಾಪಿ ತಗೊಳ್ಳಿ, ಹೋಗಿ. ನಾನು ಓದ್ಕೊಬೇಕು. ಓದ್ಬೇಕಾ? ನಾನು ಹೇಳ್ಕೊಡ್ಲ? ಚೆನ್ನಾಗಿ ಹೇಳ್ಕೊಡ್ತೀನಿ. ಬೇಡ, ಪ್ಲೀಸ್ ಹೋಗಿ. ಮಲ್ಲಿ, ಆಯ್ತು, ಪುರಾಯಿಸ್ಬೇಡ, ಓದು. ಮಲ್ಲಿ, ಕಾಫಿ ಕುಡಿದ್ಯಾ? ನೀವು ಸುಮ್ಮನೆ ಕಾಪಿ ಕೊಡಿರಿ. ಕುಡಿಸ್ದ ಮಲ್ಲಿ? ಬೇಡ. ನಾಚ್ಕೋತಾ ಇದೆಯಾ? ಜಯದೇವ್ ಅವರು ಮಲ್ಲಿ ಜೊತೆ ನಿಜವಾಗ್ಲೂ ಚೆನ್ನಾಗಿದ್ದಾರಾ ಅಥವಾ ಇದು ಒಂದು ಡ್ರಾಮಾನ? ಏನಂತ ಅನ್ಕೋಬೇಕು? ಹಾಯ್ ಮಹಿ. ನೀನು ಮತ್ತೆ ಯಾಕೆ ಬಂದೆ? ನಾನು ಹೇಳಿದ್ರ ಬಗ್ಗೆ ಏನಾದರೂ ಥಿಂಕ್ ಮಾಡಿದ್ಯಾ? ನಾನು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಸುಮ್ಮನೆ ಅದೆಲ್ಲ ಬೇಕಾ ನಿನಗೆ? ಸುಮ್ಮನೆ ನನ್ನ ಲವ್ನ ಆಕ್ಸೆಪ್ಟ್ ಮಾಡ್ಕೊ. ಹೇಗೆ ಮಾತಾಡ್ತಿದ್ಯಾ ನೋಡು. ನೀನನ್ನ ಒಳ್ಳೆ ಫ್ರೆಂಡ್ ಅನ್ಕೊಂಡೆ. ನಿನ್ನ ಮನಸ್ಸಲ್ಲಿ ಇನ್ನೂ ಈ ಥರ ಫೀಲಿಂಗ್ಸ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಗೊತ್ತಿದ್ದಿದ್ರೆ ನಿನ್ನ ಹತ್ರಕ್ಕೂ ಬಿಟ್ಕೋತಿರ್ಲಿಲ್ಲ. ಇಷ್ಟು ಚೀಪಾಗಿ ಬಿಹೇವ್ ಮಾಡ್ತಿದ್ಯಾ ಗೊತ್ತಾ? ನಾನು ಹೀಗೆ ಬಿಹೇವ್ ಮಾಡ್ತಿರೋ ಕಾರಣನೇ ನೀನು ಮಹಿ. ನೀನು ನನ್ನ ಇಗ್ನೋರ್ ಮಾಡ್ತಿರೋದು ನನ್ನ ಕೈಲಿ ಸಹಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ.
ಏನು ಬೇಕಾದ್ರೂ ಸಹಿಸ್ಕೋಬೋದು ಮಹಿ, ಆದರೆ ರಿಜೆಕ್ಷನ್ ಅನ್ನೋದು ಸಹಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನೀನು ಮದುವೆ ಆಗಿರೋ ಏನಾದರೂ ಆಗಿರೋ, ನೀನು ನನ್ನ ಲವ್ನ ಅಕ್ಸೆಪ್ಟ್ ಮಾಡಿ ನನ್ನ ಜೊತೆಗೆ ಬರಲೇಬೇಕು. ಬರ್ತಿದ್ಯಾ ಅಷ್ಟೇ. ಇಲ್ಲ ಅಂದರೆ ಮುಂದಕ್ಕೆ ಅನುಭವಿಸೋಳು ನೀನೇ ಆಗಿರ್ತೀಯ, ನೆನಪಲ್ಲಿಟ್ಕೋ. ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ನೀನು ಹೀಗೆಲ್ಲ ಹೇಳಿದ್ರೆ ನಾನು ಹೆದರ್ಕೊಂಡು ನೀನು ಹೇಳಿದಕ್ಕೆಲ್ಲ ಒಪ್ಕೊಂಡ್ಬಿಡ್ತೀನಿ ಅಂದ್ಕೊಂಡಿದ್ಯಾ? ನೀನು ಏನು ಬೇಕಾದರೂ ಮಾಡ್ಕೊ. ಐ ಡೋಂಟ್ ಗಿವ್ ಅ ಡ್ಯಾಮ್. ಓಕೆ ಓಕೆ ಫೈನ್. ಹಾಗಾದರೆ ನಿಮ್ಮ ಮನೆಯವ್ರ ಹತ್ರ ಹೋಗಿ ನಾನು ಎಲ್ಲ ವಿಷಯನೂ ಹೇಳ್ತೀನಿ. ಏನು ಹೇಳ್ತೀಯಾ? ಹೇಳಿದ್ನಲ್ಲ ಎಲ್ಲಾನು. ನೀನು ನಿನ್ನ ಮಗುನ ಅಬಾರ್ಟ್ ಮಾಡಿಸಿದ್ದು, ಮಗುನ ಅಬಾರ್ಟ್ ಮಾಡಿಸಿ ನಿನ್ಗೇನು ಗೊತ್ತಿಲ್ಲದೆ ಇರೋ ಥರ ಇನ್ನೋಸೆಂಟ್ ಆಗಿ ಡ್ರಾಮಾ ಮಾಡಿದ್ದು ಎಲ್ಲಾನು ಹೇಳ್ತೀನಿ. ಭಯ ಆಗ್ತಿದೆ ಅಲ್ವಾ? ಗುಡ್. ಈ ಭಯನ ಹೀಗೆ ಮೇಂಟೈನ್ ಮಾಡು. ನಾನು ಹೇಳ್ದಾಗೆ ಕೇಳು. ನಾನು ಕರೆದಾಗಲ್ಲ ನೀನು ನನ್ನ ಜೊತೆ ಬರಲೇಬೇಕು. ಯು ಹ್ಯಾವ್ ನೋ ಆಪ್ಷನ್ಸ್. ಬಾಯ್. ದೀಪಾಂಶು, ದೀಪಾಂಶು, ಏನು ಮಾಡಲಿ ಈಗ? ಇವನು ಯಾಕೋ ನನಗೆ ದೊಡ್ಡ ಹೆಡೇಕ್ ಆಗೋ ಥರ ಕಾಣಿಸ್ತಿದ್ದಾನೆ. ಜಯದೇವ್ ಅವರೇ, ಸಾರಿ ಅದಕ್ಕೆ. ಇಟ್ಸ್ ಓಕೆ. ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಹೇಳಿ ಅದಕ್ಕೆ, ಅದೇನು ಹೇಳಿ. ಪರವಾಗಿಲ್ವೇ? ಬಾಯಿ ತುಂಬ ಅತ್ತಿಗೆ ಅಂತ ಕರಿತಿದ್ದೀರಾ? ನಿಮ್ಮನ್ನ ಹಾಗೆ ಅಲ್ವಾ ಅದಕ್ಕೆ ಕರಿಬೇಕಾಗಿರೋದು. ನಿಮ್ಮನ್ನು ಈ ರೀತಿ ನೋಡಿದ್ರೆ ಖುಷಿ ಆಗುತ್ತೆ, ಆದರೆ ಖುಷಿ ಜೊತೆ ಭಯ ಮತ್ತು ಆತಂಕನೂ ಇದೆ. ಈಗ ನನ್ನ ಆತಂಕ ಏನು ಅಂದರೆ, ನೀವು ಮಲ್ಲಿ ಜೊತೆ ನಿಜವಾಗ್ಲೂ ಚೆನ್ನಾಗಿದ್ದೀರಾ ಅಥವಾ ಚೆನ್ನಾಗಿರೋ ಥರ ಡ್ರಾಮಾ ಆಡ್ತಿದ್ದೀರಾ ಅಂತ. ನಿಮ್ಮ ಬಗ್ಗೆ ಗೊತ್ತಿರೋರು ಯಾರಿಗಾದ್ರೂ ಹಾಗೆ ಅನ್ಸೋದು ಸಹಜ ಅಲ್ವಾ?